ನಮಸ್ಕಾರ ನಮಸ್ಕಾರ 7 ಕೋಟಿ ಕನ್ನಡಿಗರಿಗೆ ನಿಮ್ಮ ಅಡ್ವೊಕೇಟ್ ಜಗದೀಶ್ ವಕೀಲ್ ಸಾಬ್, ಬಿಗ್ ಬಾಸ್ ಜಗದೀಶ್, ಜಗ್ಗಿ, ಜಗ್ಗು ದಾದ ಎಕ್ಸೆಟ್ರಾ ಎಕ್ಸೆಟ್ರಾ ಜನರು ಕರೆಯುವಂತಹ ಹೆಸರುಗಳು. ಕೆಲವರು ಜಗ್ಗಿ ಅಂತ ಕರೀತಾರೆ. ಬಟ್ ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಚರ್ಚೆಗಿಂತ, ಬೀದಿಲಿರೋ ರೈತರ ಚರ್ಚೆಗಿಂತ 700ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. ಅದಕ್ಕಿಂತ ಸಿಎಂ 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 ಒಂದಷ್ಟು ಮಾಧ್ಯಮಗಳಿಗೆ ದುಡ್ಡನ್ನ ಪಂಪ್ ಮಾಡಿ ಅವರುಗಳ ಕೈಯಲ್ಲಿ ಡಿ.ಕೆ. ಶಿವಕುಮಾರ್ ಬಂಡೆ ಸಿಎಂ ಆಗ್ತಾರೆ ಅಂತ ಹೇಳ್ಸೋದು, ಯೂಟ್ಯೂಬರ್ಸ್ ಕೈಯಲ್ಲಿ ನಾಳೆನೇ ಪ್ರಮಾಣ ವಚನ ಅನ್ಸೋದು. ರೆಸ್ಪೆಕ್ಟ್ ಶುಡ್ ಕಮಾಂಡ್ ಅಂತೆ, ಯಾವತ್ತು ಡಿಮ್ಯಾಂಡ್ ಮಾಡಬಾರ್ದು. ಯಾವತ್ತೇ ಆಗಿರ್ಲಿ, ಮರ್ಯಾದೆ ಅನ್ನೋದು ಕಮಾಂಡ್ ಮಾಡಬೇಕೆ ಹೊರತು ಡಿಮ್ಯಾಂಡ್ ಮಾಡಬಾರ್ದು. ಭಿಕ್ಷೆ ಬೇಡಿ ಸಿಎಂ ಕುರ್ಚಿಯನ್ನ ಬೇಡುವ ಲೆವೆಲ್ಗೆ ಯಾರು ಕೂಡ ಹೋಗ್ಬಾರ್ದು. ನಮ್ಮ ಮನೆ ಬರ್ದಲ್ಲಿದ್ರೆ ಯಾರೋ ಒಬ್ರು ಡೈಲಾಗ್ ಹೊಡೆದ್ರು ಗುರು, ಅಮೃತ ಗಳಿಗೆಯಲ್ಲಿ ನಿಮ್ಮ ಹಣೆ ಬರದಲ್ಲಿ ಅದು ಬರ್ದಿದ್ರೆ ಬಂದೇ ಬರ್ತದೆ. ಹಣೆ ಬರದಲ್ಲಿ ಮಸಿ ಬಳ್ದೈತೆ ಅಂತಂದ್ರೆ ತಿಪ್ಪೂರ್ ರಾಗ ಹಾಕಿದ್ರು ಇರೋ ಬರೋ ಮಾಧ್ಯಮಗಳಿಗೆಲ್ಲ ನಾಳೆ ಪ್ರಮಾಣ ವಚನ, ನಾಳೆ ಆಗೇ ಹೋಯ್ತು. ಯೂಟ್ಯೂಬರ್ಸ್ ಯಾರು ಬೇಕು, ಇವ್ರು ಬೇಕಾ ಅವ್ರು ಬೇಕಾ? ಮಾಜಿ ರೌಡಿಗೆ ಕ್ಯಾಮ್ರಾ ಕೊಡಿಸಿ ಅವನ ಕೈಯಲ್ಲಿ ವಿಡಿಯೋ, ಲಾಸ್ಟ್ಗೆ ಏನೂ ಆಗ್ತಿದ್ದಾಗ ಸ್ವಾಮೀಜಿನೂ ಕರ್ಕೊಂಬಂದ್ ಬೀದಿಗೆ ಬಿಟ್ಟು ಅವ್ರ ಕೈಯಲ್ಲೂ ಸ್ಟೇಟ್ಮೆಂಟ್ ಕೊಡಿಸಿ ಅವರನ್ನ ನಾವು ಪ್ರಶ್ನೆ ಮಾಡೋ ಮಟ್ಟಕ್ಕೆ ಈ ಸಿಎಂ ಕುರ್ಚಿ ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ಆಮೇಲೆ ಮಾಧ್ಯಮಗಳು ನೋಡ್ಬೇಕ್ರಿ, ಜಾತಿಗೆ ತಂದಿಕ್ತಾವ್ರಲ್ಲೇ ಬೇವರ್ಸಿ ಮಾಧ್ಯಮಗಳ. ಆ ಪೊಲೀಸರು ಡಕಾಯಿತಿ ಕೆಲಸ ಮಾಡ್ತಾವ್ರೆ, ರೇಪ್ಗಳು ಮಾಡ್ತಾವ್ರೆ, ಕದ್ದಿರೋ ಚಿನ್ನದಲ್ಲಿ ಮನೆಯವ್ರಿಗೆ ಒಡವೆಗಳು ಮಾಡಿಸ್ಕೊಡ್ತಾವ್ರೆ. ಅದನ್ನ ಬರೀರೋ ಅಂತಂದ್ರೆ ಇಲ್ಲಿ ಜಾತಿಗೆ ತಂದಿಕ್ಕೋ ಅಂತ ಬೇವರ್ಸಿಗಳು. ತೋರಿಸ್ತೀನಿ ಬನ್ನಿ, ಇಲ್ಲಿ ಒಂದು ಪ್ರಿಂಟ್ ಔಟ್ ಬರ್ದವ್ರೆ, ಓದ್ಬಿಟ್ರೆ ಏನಪ್ಪ ಇದು, ಒಕ್ಕಲಿಗ ವರ್ಸಸ್ ನೋಡಿ, ಒಕ್ಕಲಿಗ ವರ್ಸಸ್ ಅಹಿಂದ ಅಂತೆ. ಇದು ನಂಬ ಮಾತಾ? ಯಾರ್ರೀ ಜಾತಿಗೆ ತಂದಿಕ್ಕೋ ಅಂತ ಕೆಲ ಬೇವರ್ಸಿ ಮಾಧ್ಯಮಗಳು ಅರ್ಥ ಮಾಡ್ಕೊಳ್ಬೇಕು. ಎಲ್ರಿ ಒಕ್ಕಲಿಗರು, ಯಾರ್ರೀ ಒಕ್ಕಲಿಗರು ವರ್ಸಸ್ ಅಹಿಂದ ಯಾಕ್ರಿ ತಂದಿಕ್ತಾ ಇದ್ದೀರಾ? ನಿಮಗೆ ಅಧಿಕಾರ ಕೊಟ್ಟವ್ರು ಯಾರೋ ಜಾತಿಗಳನ್ನ ಬಳಸ್ಕೊಂಡು ವ್ಯಕ್ತಿಗಳನ್ನ ಪ್ರೊಜೆಕ್ಟ್ ಮಾಡಕ್. ಹಂಗಾರೆ ಈ ವ್ಯಕ್ತಿ ಒಕ್ಕಲಿಗ ನಾಯಕ, ಇವರು ಅಹಿಂದ ನಾಯಕ, ಯಾಕ್ರಿ ತಂದಿಕ್ತೀರಾ? ಏನು ಒಕ್ಕಲಿಗರಂದ್ರೆ ಡಿ.ಕೆ. ಶಿವಕುಮಾರ್ ಒಬ್ಬನೇನಾ? ಅಹಿಂದ ಅಂದ್ರೆ ಇವರೊಬ್ಬರೇನಾ? 7 ಕೋಟಿ ಕನ್ನಡಿಗರಲ್ಲಿ ಎಷ್ಟೋ ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ ಅಲ್ಲ. ಒಕ್ಕಲಿಗ ವರ್ಸಸ್ ಅಹಿಂದ ಅಂತೆ. ಲೇ, ಏನೋ ತಿಂತೀರಾ ಬರಿಬೇಕಾದ್ರೆ? ಬರೀ ಜಾತಿ ಧರ್ಮ ಬಿಟ್ರೆ ಬೇರೆ ಏನು ಕಣ್ಣು ಕಾಣಿಸಲ್ವಾ? ರಿಯಲಿ ವಿ ಫೀಲ್ ಪಿಟಿ ಫಾರ್ ದಟ್. ಅಲ್ಲಿ ಒಕ್ಕಲಿಗ ವರ್ಸಸ್ ಹಂಗಾರೆ ಏನು ಅಲ್ಲ. ಸ್ವಾಮೀಜಿ ಮಾತಾಡ್ಬಿಟ್ರೆ ಸ್ವಾಮೀಜಿ ಜೊತೆ ಇರೋರೆಲ್ಲ ಶ್ರೀಮಂತರು, ಬೆನ್ಸ್ ಕಾರು, BMW ಕಾರು, ಇನ್ಸ್ಟಿಟ್ಯೂಷನ್ ಓನರ್ಗಳು, ಸಾವಿರಾರು ಕೋಟಿ ಮಾಡಿರೋರು, ಕೇಂದ್ರ ಮಂತ್ರಿ, ರಾಜ್ಯದಲ್ಲಿ ಡೆಪ್ಯೂಟಿ ಸಿಎಂ. ನಮ್ಮಂತವ್ರಿಗೆ ಸ್ವಾಮಿ ಯಾವತ್ತೂ ನಿಂತ್ಕೊಂಡಿಲ್ಲ. ಹಂಗಾಗಿ ಅಕಸ್ಮಾತ್ ಒಕ್ಕಲಿಗ ಅಂತಿದ್ರೆ ಸಾವಿರಾರು ಕೋಟಿ ಆಸ್ತಿ ಮಾಡಿರೋ ಒಕ್ಕಲಿಗರು, ಅದೇ ಒಕ್ಕಲಿಗರು ಕೂಡ ಕರ್ನಾಟಕ ಒಕ್ಕಲಿಗರ ಸಂಘದಲ್ಲಿ ಗೆದ್ದು ಬಂದಿರೋದು. ಬಡ ಒಕ್ಕಲಿಗರು ಕರ್ನಾಟಕ ಒಕ್ಕಲಿಗರ ಸಂಘದಲ್ಲಿ ವೋಟ್ ಹಾಕ್ತಾರೆ. 97% ಬಡ ಒಕ್ಕಲಿಗರು ಒಕ್ಕಲಿಗರ ಸಂಘದಲ್ಲಿ ವೋಟ್ ಹಾಕ್ತಾರೆ. ಇನ್ನು 3% ಶ್ರೀಮಂತ ಒಕ್ಕಲಿಗರು ಅಲ್ಲಿ ಗೆದ್ದು ಬಂದು ಅವ್ರ ಆಸ್ತಿನ ಜೋಪಾನ ಮಾಡ್ಕೊಂತಾರೆ. ಇಂಥ ಶ್ರೀಮಂತ ಒಕ್ಕಲಿಗರು ಏನಾದ್ರು ಡಿ.ಕೆ. ಶಿವಕುಮಾರ್ಗೆ ಸಪೋರ್ಟ್ ಮಾಡಬಹುದೇ ಹೊರತು ನೀವು ಬರೆಯಂಗಿರಿ ಬರೀರಿ. ಒಕ್ಕಲಿಗ ವರ್ಸಸ್ ಅಹಿಂದ ಅಂತ ಬರೆಯಕ್ ಹೋಗ್ಬೇಡಿ. ಶ್ರೀಮಂತ ಒಕ್ಕಲಿಗರು 3% ಶ್ರೀಮಂತ ಒಕ್ಕಲಿಗರು
ವರ್ಸಸ್ ಅದೇನ್ ಬೇಕಾರೆ ಬರ್ಕೊಳ್ಳಿ ಅಲ್ರೋ ಮಾಧ್ಯಮದವರು. ಅಲೋ ಏನಂಗಾರೆ ಡಿ ಕೆ ಶಿವಕುಮಾರ್ಗೆ ಏನು ಡಿ ಕೆ ಶಿವಕುಮಾರ್ ಏನು ಒಕ್ಕಲಿಗರ ಸಮುದಾಯನ ಕೊಂಡ್ಕೊಂಬಿಟ್ಟವನ ಅಥವಾ ಒಕ್ಕಲಿಗರಿಗೆಲ್ಲ ಏನು ಡಿ ಕೆ ಶಿವಕುಮಾರ್ ಏನ್ ಬಾಸ ಅಲ್ರೋ? ಒಕ್ಕಲಿಗ ವರ್ಸಸ್ ಅಹಿಂದ ಅಂತ ಹೆಂಗ್ ಬರ್ದ್ರಿ ನೀವು? ಜಾತಿ ಜಾತಿಗೆ ತಂದಿಕ್ಕೋ ಅಂತ ಬೇವರ್ಸಿ ಆ ಪೆನ್ನಲ್ಲಿ ಇಂಕಿದ್ಯಾ? ಆ ಪೆನ್ನಲ್ಲಿ ವಿಷ ಇದೆಯಾ? ನಾನೊಬ್ಬ ಒಕ್ಕಲಿಗನಾಗಿ ಡಿ ಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ನನ್ನ ಕೇಳಿದ್ರೆ ಪರ್ಸನಲ್ ಆಗಿ ಐ ಸೇ ನೋ. ಹಿಂಗೆ ಒಬ್ಬ ಒಕ್ಕಲಿಗನಾಗಿ ಹೇಳ್ತೀನಿ, ಅಂತ ಭ್ರಷ್ಟಾಚಾರದ ಆರೋಪಗಳನ್ನ ಒತ್ತಿರುವಂತ ವ್ಯಕ್ತಿ, ಬೆಂಗಳೂರನ್ನ ಗುಂಡಿ ಮಾಡಿರೋ ರಸ್ತೆನು ಗುಂಡಿ ಮಾಡಿರೋ ವ್ಯಕ್ತಿ, ಕಬ್ಬು ಬೆಳೆಗಾರರು ಬೀದಿಗೆ ಬಂದ್ರೆ ಡೋಂಟ್ ಕೇರ್, ಬರೀ ಸಿಎಂ, ಬರೀ ಇಲ್ಲಿ ಗುಂಡಿ ಇಕ್ಕೋದು, ಟನಲ್ ಮಾಡೋದು, ಇಂತ ಅಲ್ಲ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಬೆಂಗಳೂರನ್ನ ಸರ್ವನಾಶ ಮಾಡಿಬಿಟ್ರು ಈ ಡಿ ಕೆ ಶಿವಕುಮಾರ್. ಇಂಥ ವ್ಯಕ್ತಿ ಸಿಎಂ ಆಗ್ಬೇಕು ಅಂದ್ರೆ ನನ್ನನ್ನ ಕೇಳಿದ್ರೆ ನಾನು ಒಕ್ಕಲಿಗ ಅಂತ ಹೇಳಲ್ಲ. ಬಟ್ ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಕ್ಕಲಿಗ ವರ್ಸಸ್ ಅಹಿಂದ ಅಂತ ಬರ್ದಿದ್ರ ಹೊಟ್ಟೆಗೆ ಏನೋ ತಿಂತೀರಾ, ಗೊಬ್ಬರ ತಿಂತೀರಾ, ಊಟ ತಿಂತೀರಾ ನೀವು ಮಾಧ್ಯಮದವರು? ಸ್ವಾಮೀಜಿ ಮಾತಾಡೋರೆ ಅಂದ್ರೆ ಕಾಸಿರೋರ್ಗೆ ಸ್ವಾಮೀಜಿಯವ್ರು ಮಾತಾಡ್ತಾರೆ. ನಾನ್ 4 ಸತಿ ಜೈಲ್ಗೆ ಹೋಗಿದ್ದೆ. ನಿರ್ಮಲಾನಂದ ಸ್ವಾಮೀಜಿ ಒಂದ್ಸತಿನೂ ಮಾತಾಡಿಲ್ಲ, ನಮ್ಮ ಮನೆ ಹತ್ರ ಬರೂ ಇಲ್ಲ, ನನ್ನ ಬಗ್ಗೆ ಹೇಳಲೂ ಇಲ್ಲ, ಏನೂ ಮಾಡಿಲ್ಲ. ಯಾಕೆ? ನಾನೊಬ್ಬ ಸಾಮಾನ್ಯ ಒಕ್ಕಲಿಗರ ಸಂಘನೇ ಆಗಿರ್ಬೋದು, ಅಥವಾ ನಮ್ಮ ಆದಿಚುಂಚನಗಿರಿ ಮಠದ ಮಠಾಧೀಶರೇ ಆಗಿರ್ಬೋದು, ಕುಮಾರಸ್ವಾಮಿ ಅಂತವ್ರಿಗೆ, CT ರವಿ ಅಂತವ್ರಿಗೆ, ಅಶೋಕನ್ಗೆ, ಡಿ ಕೆ ಶಿವಕುಮಾರ್ ಅಂತವ್ರಿಗೆ, ಅವ್ರ ಜೊತೆಲಿರೋ ಶ್ರೀಮಂತ ಒಕ್ಕಲಿಗರಿಗೆ ಸಪೋರ್ಟ್ ಮಾಡ್ತಾರೆ ಹೊರತು. ನೋಡಿ, ಈಗ ಡಿ ಕೆ ಶಿವಕುಮಾರ್ ಮನೆ ರೇಡ್ ಆದ್ರೆ ನಮ್ ಸ್ವಾಮೀಜಿ ಹೋಗಲ್ ಕಾಯ್ಕೊಂತಾರೆ. ಏನಕ್ಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಶ್ರೀಮಂತ ಒಕ್ಕಲಿಗ, ಡೆಪ್ಯೂಟಿ CM, MLA 1400 ಕೋಟಿ ಡಿಕ್ಲೇರ್ ಮಾಡವನೆ. ಅದೇ ನಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಲಿ ಸ್ವಾಮೀಜಿ ಬರಲ್ಲ ಅಂದ್ರೆ ಶ್ರೀಮಂತ ಒಕ್ಕಲಿಗರಿಗೆ ಇರೋಂತ ಮಠ ಅದು. ಆಮೇಲೆ ರಾಜ್ಯ ಒಕ್ಕಲಿಗರ ಸಂಘನೂ ಅಷ್ಟೇ. ಏನ್ ನ್ಯಾಯ ಕೊಟ್ಟಿದ್ದೀರಾ ನೀವು? ಅಲ್ಲಿ ಹಣ ಖರ್ಚು ಮಾಡೋದು, ನಿಂತ್ಕೊಳ್ಳೋದು, ಗೆಲ್ಲೋದು. ಆಮೇಲೆ ಯಾರಾದ್ರೂ ಬಕೆಟ್ ಹಿಡಿಬೇಕು ಅಂದ್ರೆ ಅವ್ರಿಗೆ ಬಕೆಟ್ ಹಿಡಿಯೋದು. ಏನ್ ಅಭಿವೃದ್ಧಿ ಮಾಡಿದಿರಾ? ಸಮುದಾಯಕ್ಕೋಸ್ಕರ ಮಾಡಿರುವಂತ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಸಮುದಾಯಕ್ಕೋಸ್ಕರ ಯಾರಿಗಾದ್ರು ಫ್ರೀಯಾಗಿ ಸೀಟ್ ಕೊಡ್ತೀರಾ? ಅಲ್ಲಿರುವಂತ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟ್ ಏನೇನು ಕೊಡ್ತೀರಾ? ಕೊಡಲ್ಲ. ಬರೀ ಓಟ್ ಬೇಕಷ್ಟೇ ಒಕ್ಕಲಿಗರ ಸಂಘ ನಡೀಲಿಕ್ಕೆ. ಆಮೇಲೆ ನೀವು ಬರೋರೆಲ್ಲ ಬರೀ ಶ್ರೀಮಂತರು. ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ಗೋಸ್ಕರ ಅಹಿಂದ ವರ್ಸಸ್ ಒಕ್ಕಲಿಗ. ಖಂಡಿತವಾಗಿ ಮಾಧ್ಯಮಗಳು ಕೊಡ್ತಾ ಇರುವಂತ ರಾಂಗ್ ಮೆಸೇಜ್. ನಾನೊಬ್ಬ ಒಕ್ಕಲಿಗನಾಗಿ ನಾನು ಡಿ ಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡಲ್ಲ, ನಾನು ಭ್ರಷ್ಟರಿಗೆ ಸಪೋರ್ಟ್ ಮಾಡಲ್ಲ. ನಾನು ಟಾರಾಕು ಅಂತ ಹೇಳಿದ್ರೆ ಟಾರಾಕಿ ಕಳಪೆ ಕಾಮಗಾರಿ ಮಾಡೋ ಅಂತ ಕಳ್ಳರಿಗೆ ಸಪೋರ್ಟ್ ಮಾಡಕ್ ಹೋಗಲ್ಲ. ಕಬ್ಬು ಬೆಳೆಗಾರ ರೈತರು ಬೀದಿಲಿದ್ರೆ, 3000 ಜನ ರೈತರು ಸತ್ತೋಗಿದ್ರೆ, ಬರೀ ಶುಗರ್ ಕೇನ್ ಫ್ಯಾಕ್ಟರಿ ಮಾಲೀಕರಿಗೆ ಸಪೋರ್ಟ್ ಮಾಡೋ ಅಂತ ವ್ಯಕ್ತಿಗಳು CM ಆಗಬಾರ್ದು. ದಿಸ್ ಇಸ್ ವಾಟ್ ವಿ ವಾಂಟೆಡ್. ಆಮೇಲೆ ಇಲ್ಲಿ ಒಕ್ಕಲಿಗ ವರ್ಸಸ್ ಅಹಿಂದ ಅಂತೆ. ಯಾರೋ ಶ್ರೀಮಂತ ಒಕ್ಕಲಿಗರು ಒಂದು 3% ಅವ್ರೆ. 100ಕ್ಕೆ 3 ಜನ ಶ್ರೀಮಂತ ಒಕ್ಕಲಿಗರವ್ರೆ. ಅವ್ರೇನಾದ್ರೂ ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡಬೇಕೇ ಹೊರತು ನಿಯತ್ತಾಗಿ ಸಮಾಜದ ಒಳಿತನ್ನು ಬಯಸುವಂತ ಯಾವುದೇ ಒಕ್ಕಲಿಗ ಭ್ರಷ್ಟರಿಗೆ ಸಪೋರ್ಟ್ ಮಾಡಲ್ಲ. ನಾಳೆ ನಾನು ಕೂಡ ಭ್ರಷ್ಟ ಆದ್ರೆ ನನಗೂ ಸಪೋರ್ಟ್ ಮಾಡಬೇಡಿ. ಆಮೇಲೆ ಇನ್ನೊಂದು ವಿಚಾರ, ಡಿ ಕೆ ಶಿವಕುಮಾರ್ ಚಾಪ್ಟರ್ ಕ್ಲೋಸ್ ಆಯ್ತಾ? ಚಾಪ್ಟರ್ ಕಾಂಗ್ರೆಸ್ ಅಲ್ಲಿ ಕ್ಲೋಸ್ ಆಗ್ತಾ ಇದೆಯಾ? ಎಕ್ಸ್ಪೈರಿ ಡೇಟ್ಗೆ ಏನಾದ್ರು ಡಿ ಕೆ ಶಿವಕುಮಾರ್ ಅವರ ಸ್ಥಾನ ಬಂದಿದ್ಯಾ? ಯೋಚನೆ ಮಾಡಬೇಕು. ಓಕೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವನೇನೋ ಕರ್ನಾಟಕ ಟಿವಿ MD ಹೇಳ್ತಾ ಇದ್ದ, ಏನೇ ಬೇಕಾದ್ರೂ ಡಿ ಕೆ ಶಿವಕುಮಾರ್ ಓನ್ಗುರು, ದುಡ್ಡಿರೋರೆಲ್ಲ ಬರೋದು ಸದಾಶಿವನಗರಕ್ಕೆ, ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ, ಅದು ವ್ಯವಹಾರ. ಅದೇ ರಾಜಕೀಯ ಅಂತ ಬಂದ್ರೆ ಸಮಾಜಕ್ಕೆ ಒಳಿತನ್ನ ಬಯಸುವಂತ ವ್ಯಕ್ತಿಗಳಿದ್ರೆ ಓಕೆ, ಅದು ಬೆರಳೆಣಿಕೆಯಷ್ಟು ರಾಜಕಾರಣಿಗಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಒಂದು ಎಕ್ಸ್ಪೈರಿ ಡೇಟ್ ಲೆವೆಲ್ ಅಲ್ಲಿ ಏನಾದ್ರು ಓಡಾಡ್ತಾ ಇದೆಯಾ? ಈ ಕಡೆ ಬಿಜೆಪಿಗೆ ಬರ್ತೀನಿ ಅಂತಂದ್ರೆ ಖಾರ ಮತ್ತೆ ಹಸಿಮೆಣಸಿನಕಾಯಿನ ಅರ್ದು ವೆಯ್ಟ್ ಮಾಡ್ತಾ ಇರುವಂತ ರಮೇಶ್ ಜಾರಕಿಹೊಳಿ, RR ನಗರದ ಮುನ್ರತ್ನ ಅಂತವರು, ಯಾರೋ ಯಡಿಯೂರಪ್ಪನ ಮಗನ್ ಬಿಟ್ರೆ
ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋಗೋದು ಖಂಡಿತ ಬಿಜೆಪಿಯವ್ರಿಗೂ ಇಷ್ಟನೇ ಇಲ್ಲ. ಆಮೇಲೆ ಹೈಕಮಾಂಡ್ಗೂ ಗೊತ್ತಿದೆ, ಸೋನಿಯಾ ಗಾಂಧಿ ಅವ್ರಿಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿದೆ. ಸಿದ್ದರಾಮಯ್ಯ ಅವ್ರನ್ನ ಕೆಳಗಡೆ ಇಳಿಸಿದ್ರೆ ಕೇವಲ 1 ತಿಂಗಳಲ್ಲಿ ಸರ್ಕಾರ ಬಿದ್ದೋಗುತ್ತೆ. 1 ತಿಂಗಳಲ್ಲಿ ಸರ್ಕಾರ ಬಿದ್ದೋಗುತ್ತೆ. ಇನ್ನ 2.5 ವರ್ಷ ಅದನ್ನೇ ಹೇಳ್ತಾರಲ್ಲ, ಅರ್ಶಿನ ಕೂಳ್ಗೋಗಿ ವರ್ಷದ ಕೂಳು ಹೊಟ್ಟೋಗುತ್ತೆ. ಇನ್ನ 2.5 ವರ್ಷ ಆರಾಮಾಗಿ ಸರ್ಕಾರ ನಡ್ಕೊಂಡು ಹೋಗುತ್ತೆ. ಡಿ ಕೆ ಶಿವಕುಮಾರ್ನೇನಾದ್ರೂ ಸಿದ್ದರಾಮಯ್ಯನ ಇಳಿಸಿ ಡಿ ಕೆ ಶಿವಕುಮಾರ್ನ ಹೈಕಮಾಂಡ್ ಮಾಡಿದ್ರೆ 1 ತಿಂಗಳಲ್ಲಿ ಕೇವಲ ಒಂದೇ ಒಂದು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ. ಮತ್ತೆ ಮಧ್ಯಂತರ ಚುನಾವಣೆಗೆ ರೆಡಿ ಆಗಬೇಕು. 3 ಪಕ್ಷಗಳು ವೋಟ್ ಹಾಕ್ಸ್ಕೊಳಕ್ಕೆ ಯೋಗ್ಯತೆಯನ್ನ ಬೆಳೆಸ್ಕೊಂಡಿಲ್ಲ. ಆಮೇಲೆ ದಯಮಾಡಿ ಒಕ್ಕಲಿಗ ವರ್ಸಸ್ ಅಹಿಂದ ಅಂತ ಪ್ರೊಜೆಕ್ಟ್ ಮಾಡಕ್ ಹೋಗ್ಬೇಡ್ರ. ನಾವು ಒಕ್ಕಲಿಗರಲ್ಲಿ ಯಾರೋ ಕಾಸ್ ಮಾಡ್ರೋ ಉಮಾಪತಿ, ಆ ಒಕ್ಕಲಿಗರ ಸಂಘದಲ್ಲಿ ಗೆದ್ದಿರೋ ಶ್ರೀಮಂತರು, ನಮ್ ಸ್ವಾಮೀಜಿ ಅವ್ರು ಮಾತಾಡಿದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗರವ್ರೆ ಅಂತ ಏನು ಹೇಳ್ಕೊಳಕ್ ಹೋಗ್ಬೇಡಿ. ನಾನೊಬ್ಬ ಒಕ್ಕಲಿಗನಾಗಿ, ಸಾಮಾನ್ಯ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಜೊತೆಲಿಲ್ಲ. ಶ್ರೀಮಂತ ಒಕ್ಕಲಿಗರು, ಕಾಸ್ ಮಾಡೋ ಒಕ್ಕಲಿಗರು, ಸ್ಕೂಲು ಕಾಲೇಜು ಮಾಡಿ ಪೆಟ್ರೋಲ್ ಬಂಕು ಅವು ಇವು ಮಾಡಿರೋ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಜೊತೆ ಇರ್ಬೋದು. ಯಾಕಂದ್ರೆ ಅದು ಅವ್ರ ವ್ಯವಹಾರ. ಒಬ್ಬ ಒಕ್ಕಲಿಗನಾಗಿ ನಾನು ಹೇಳ್ತೀನಿ, ಸಾಮಾನ್ಯ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಜೊತೆಲಿ ಇಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕಂತ ನಾವ್ ಯಾರು ವ್ರತನೂ ಇಟ್ಟಿಲ್ಲ. ಏನೋ ಸ್ವಾಮೀಜಿಗೆ ಆಗ್ಬೇಕು, ಸ್ವಾಮೀಜಿಗೆ ಶ್ರೀಮಂತರ ಜೊತೆ ಇರುವಂತ ನಿರ್ಮಲಾನಂದ ಸ್ವಾಮೀಜಿ, ನಮ್ಮ ದೊಡ್ಡ ಸ್ವಾಮೀಜಿಗಳಿದ್ರು, ಬಾಲಗಂಜ್ ಸ್ವಾಮೀಜಿ ಬಡವರ ಮನೆಗೂ ಹೋಗೋರು. ಇಲ್ಲಿ ಪಾದ ಪೂಜೆ ಮಾಡ್ಬೇಕು ಅಂದ್ರೆ ಇಷ್ಟು ಕೊಡ್ಬೇಕಂತೆ, ಪಾದ ಪೂಜೆಗೂ ಕಾಸು ಕೊಡ್ಬೇಕು ಮಾಡೋ ಮಟ್ಟಿಗೆ ಬಂದ್ಬಿಟ್ಟಿದೀವಿ. ಬಾಲಗಂಜ್ ಸ್ವಾಮೀಜಿ ಬಡವರು ಕರೆದ್ರು ಕೂಡ ಹೋಗ್ತಾ ಇದ್ರಿ. ಈ ನಿರ್ಮಲಾನಂದ ಸ್ವಾಮೀಜಿ ಬಡವರು ಫೋನ್ ಎತ್ಕೊಳಲ್ಲ. ಡಿ ಕೆ ಶಿವಕುಮಾರ್ ಫೋನ್ ಮಾಡಿದ್ರೆ ಎತ್ಕೊಂತಾರೆ, ಕುಮಾರಸ್ವಾಮಿ ಫೋನ್ ಮಾಡಿದ್ರೆ ಎತ್ಕೊಂತಾರೆ, ದುಡ್ಡಿರೋರು ಫೋನ್ ಮಾಡಿದ್ರೆ ಎತ್ಕೊಂತಾರೆ ನಿರ್ಮಲಾನಂದ ಸ್ವಾಮೀಜಿ. ಸಾಮಾನ್ಯ ಜನ ಬಡವರೇನಾದ್ರು ಏನೋ ಫೋನ್ ಮಾಡಿದ್ರೆ ಸ್ವಾಮೀಜಿ ಫೋನ್ ಎತ್ತಲ್ಲ. ಯಾಕೆ ಅಂತಂದ್ರೆ ಸ್ವಾಮೀಜಿಗೆ ಬಡ ಸಮುದಾಯದ ಒಕ್ಕಲಿಗರು ಬೇಕಾಗಿಲ್ಲ. ನಾನ್ ಫೋನ್ ಮಾಡಿದ್ರೆ ಎತ್ತಲ್ಲ ಸ್ವಾಮೀಜಿ. ಯಾಕೆ ಅಂತಂದ್ರೆ ನಮ್ಮ ಹತ್ರ ನಾನೇನ್ ಡೆಪ್ಯೂಟಿ ಸಿಎಂ ಅಥವಾ ನನ್ನ ಹತ್ರ ಏನಾದ್ರು 1400 ಕೋಟಿ ಡಿಕ್ಲೇರ್ ಮಾಡಿದಿನಾ, ಅಥವಾ ಕುಮಾರಸ್ವಾಮಿ ತರ ನಾನೇನಾದ್ರು ಕೇಂದ್ರ ಮಂತ್ರಿನಾ? ಏನೂ ಅಲ್ಲ. ಹಂಗಾಗಿ ನಮ್ ಫೋನ್ಗಳೇನು ಎತ್ತಲ್ಲ, ನಮ್ ಕೆಲಸಗಳು ಮಾಡಲ್ಲ ಸ್ವಾಮೀಜಿ ಏನಿದ್ರು ಶ್ರೀಮಂತರ ಕೆಲಸ ಮಾಡಕ್ಕೋಸ್ಕರ. ಈಗ ಸ್ವಾಮೀಜಿ ಆದ್ಮೇಲೆ ನಂಜಾವು ದೂತನು ಹೇಳೋರೆ ಒಕ್ಕಲಿಗರಾಗ್ಬೇಕು ಅಂತ. ಇದೇ ಸ್ವಾಮೀಜಿಗಳು ಕಬ್ಬು ಬೆಳೆಗಾರರು ಬೀದಿಲ್ ಕೂತ್ಕೊಬೇಕಾರೆ ಮಾತಾಡಲ್ಲ. ಕರ್ನಾಟಕದಲ್ಲಿ 700ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಅತ್ಯಾಚಾರ ಆಗಿದೆ, ಸ್ವಾಮೀಜಿಗಳು ಮಾತಾಡಲ್ಲ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಸ್ವಾಮೀಜಿಗಳು ಮಾತಾಡಲ್ಲ. ಡ್ರಗ್ಸ್ ಮನೆ ಮಾತಾಗಿದೆ, ಸ್ವಾಮೀಜಿಗಳು ಮಾತಾಡಲ್ಲ. ಬೆಂಗಳೂರಲ್ಲಿ ಪೊಲ್ಯೂಷನ್ ಆಗಿ ಪ್ರತಿ 3ನೇ ಮನೇಲಿ ಕ್ಯಾನ್ಸರ್ ಇದೆ, ಎಕ್ಕುಟ್ಟೋಗಿದೆ ಬೆಂಗಳೂರು, ಆರೋಗ್ಯ ಇಲ್ಲ, ಸ್ವಾಮೀಜಿಗಳು ಮಾತಾಡಲ್ಲ. ಪೊಲೀಸರು ಡಕಾಯಿತಿ ಮಾಡ್ತಾರೆ, ATM ದರೋಡೆ ಮಾಡ್ತಾರೆ, ರೇಪ್ಗಳು ಮಾಡ್ತಾರೆ, ಕಳ್ತನ ಮಾಡ್ತಾರೆ, ಸ್ವಾಮೀಜಿಗಳು ಮಾತಾಡಲ್ಲ. ಸ್ವಾಮೀಜಿ ಯಾವ ಮಾತಾಡ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ನ ಸಿಎಂ ಮಾಡುವಂತ. ಅಲ್ಲ ಸ್ವಾಮೀಜಿ ಅವರೇ, ನಿಮ್ ಬಗ್ಗೆ ಗೌರವ ಇತ್ತು, ಆ ಗೌರವವನ್ನ ಯಾಕೆ ನೀವು ಕಳ್ಕ ಈ ಮಠ ಇರೋದು ಬರೀ ಡಿ ಕೆ ಶಿವಕುಮಾರ್ ಅಂತವ್ರಿಗೆ ಮತ್ತೆ ಕುಮಾರಸ್ವಾಮಿ ಅಂತವ್ರಿಗೆ ಸೇವೆ ಮಾಡಕ್ಕೋಸ್ಕರನ, ಅಥವಾ ಸಮುದಾಯಕ್ಕೋಸ್ಕರ, ಸಾಮಾನ್ಯ ಜನರಿಗೋಸ್ಕರ, 7 ಕೋಟಿ ಕನ್ನಡಿಗರಿಗೋಸ್ಕರ ಈ ಮಠ ಇದೆಯಾ? ಮಠಾಧೀಶರಾದಂತ ನಿರ್ಮಲಾನಂದ ಸ್ವಾಮೀಜಿಗಳು ಹೇಳ್ಬೇಕಾಗತ್ತೆ. ಸಾಮಾನ್ಯ ಜನ ಫೋನ್ ಮಾಡಿದ್ರೆ ಸ್ವಾಮೀಜಿ ಫೋನ್ ತೆಗಿಯಲ್ಲ. ಅದೇ ಡಿ ಕೆ ಶಿವಕುಮಾರ್ ಫೋನ್ ಮಾಡ್ಲಿ, ಅವ್ರ ಕಡೆಯವ್ರು ಫೋನ್ ಮಾಡ್ಲಿ, ಇಮಿಡಿಯೇಟ್ ಆಗಿ ಸ್ವಾಮೀಜಿ ಫೋನ್ ಎತ್ಕೊಂತಾರೆ. ಹಂಗಾರೆ ಈ ಮಠಗಳು ಶ್ರೀಮಂತ ಸಮುದಾಯದ ವ್ಯಕ್ತಿಗಳು, ರಾಜಕಾರಣಿಗಳು, ಬಿಸ್ನೆಸ್ ಮೆನ್ಗಳ ಅಡ್ಡ ಆಗಿದ್ಯಾ? ಸಾಮಾನ್ಯ ಜನ ಇವತ್ತು ದಾನ ಧರ್ಮ ಕೊಟ್ಟು ಈ ಮಠಗಳನ್ನ ಬೆಳೀಲಿಕ್ಕೆ ಕಾರಣ ಆಗಿರೋದು. ಅದೇ ಸಾಮಾನ್ಯ ಜನರಿಗೋಸ್ಕರ ಈ ಮಠಗಳೇ ಆಗಿರ್ಬೋದು, ಈ ಮಠಾಧೀಶರೇ ಆಗ್ಬೋದು, ರಾಜ್ಯ ಒಕ್ಕಲಿಗರ ಸಂಘ ಹೊಸ ಅಧ್ಯಕ್ಷ ಬಂದಿದ್ದಾನೆ. ಹೊಸ ಅಧ್ಯಕ್ಷ ಯಾರು? ಡಿ ಕೆ ಶಿವಕುಮಾರ್ ಶಿಷ್ಯ. ಇವತ್ತು ಅಧ್ಯಕ್ಷನು ಹೇಳಿದ್ದಾನೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು. ಅಲ್ಲ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ. ನಿಮ್ಮ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಬರೀ ಸೀಟುಗಳನ್ನ ಮಾರ್ಕಂತೀರಾ. ಯಾಕೆ ಸಮುದಾಯದ ಬಡವರಿಗೆ ಒಕ್ಕಲಿಗರ ಸಂಘದಲ್ಲಿ ಯಾಕೆ ಕೊಡಲ್ಲ? ಇವನ್ ಮಠದಲ್ಲೂ ಅಷ್ಟೇ. ನಮ್ಮ ಮಠದಲ್ಲಿ ಬರೀ 500ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ ಇದೆ, 2 ಲಕ್ಷ ಸೀಟ್ಗಳಿದೆ.
ನಮ್ಮ ಮಟ್ಟದಲ್ಲಿ ಸಮುದಾಯದವ್ರಿಗೆ ಮತ್ತೆ ಮೆರಿಟ್ ಸ್ಟೂಡೆಂಟ್ಗೆ ಎಷ್ಟು ಜನಕ್ಕೆ ನಮ್ಮ ಬಾಲಗಂಗಾ ಸ್ವಾಮೀಜಿ ಆದಿಚುಂಚನಗಿರಿ ಮಠದಲ್ಲಿ ಮೆರಿಟ್ ಸ್ಟೂಡೆಂಟ್ಗೆ ಎಷ್ಟು ಜನಕ್ಕೆ ಫ್ರೀಯಾಗಿ ಕೊಟ್ಟಿದ್ದೀರಾ ಮಠದವರು? ಹಂಗಾರೆ ಈ ಮಠಗಳಿರೋದು ಸಮುದಾಯದ ಸಂಘಗಳಿರೋದು ರಾಜಕಾರಣಿಗಳನ್ನ ಸಿಎಂ ಮಾಡಕ್ಕೆ, ಮಿನಿಸ್ಟರ್ ಮಾಡಕ, ಸಾಮಾನ್ಯ ಜನ ಪರವಾಗಿ ಮಾತಾಡಕ್ಕೆ ಕೆಪಾಸಿಟಿ ಇಲ್ವಾ ಮಠಗಳಿಗೆ? ಆಮೇಲೆ ಇದೇ ಡಿ ಕೆ ಶಿವಕುಮಾರ್ ಯಾರು ಹಂಗಾರೆ? ಡಿ ಕೆ ಶಿವಕುಮಾರ್ ಮಾತ್ರನಾ ಸಮುದಾಯದ ವ್ಯಕ್ತಿ? ಸೌಜನ್ಯ ಯಾರು? ಸೌಜನ್ಯ ಪ್ರಕರಣವನ್ನ 14 ವರ್ಷದಿಂದ ಯಾವ ಒಕ್ಕಲಿಗರು, ಅಧಿಕಾರದಲ್ಲಿರೋ ಒಕ್ಕಲಿಗರು ನ್ಯಾಯ ಕೊಡ್ಸಕ್ಕೆ ಟ್ರೈ ಮಾಡಿದ್ರ? ಇದೇ ಡಿ ಕೆ ಶಿವಕುಮಾರ್ ಧರ್ಮಸ್ಥಳ ಹತ್ಯಾಕಾಂಡ ವಿಚಾರದಲ್ಲಿ ಖಾಲಿ ಡಬ್ಬ ಅಂತಂದ್ರು. ಅದೇ ಪ್ರಕರಣದಲ್ಲಿ ಒಂದು ಒಕ್ಕಲಿಗ ಹೆಣ್ಮಗಳು ಸೌಜನ್ಯ ಇದ್ದಾಳೆ. ಯಾಕೆ? ಸೌಜನ್ಯ ಒಕ್ಕಲಿಗರಲ್ವಾ? ಇದೇ ಸ್ವಾಮೀಜಿ, ನಿರ್ಮಾನದ ಸ್ವಾಮೀಜಿ, ಇದೇ ನಂಜಾವಧೂತ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಹೇಳ್ತಾರೆ. ಅದೇ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗ್ಲಿ ಅಂತ ನಂಜಾವಧೂತರು ಹೇಳಲ್ಲ, ನಿರ್ಮಾಣದ್ರು ಹೇಳಲ್ಲ. ಯಾಕೆ ಅಂತಂದ್ರೆ ಸೌಜನ್ಯ ಬಡವ್ರ ಮಗಳು. ಸೌಜನ್ಯ ಬಡವ್ರ ಮಗಳು. ನಮ್ಮಂತವರೆಲ್ಲ ಬಡವರು. ಬಡ ಸಮುದಾಯದ ವ್ಯಕ್ತಿಗಳಿಗೆ ಸ್ವಾಮೀಜಿಗಳು ಮಾತಾಡಲ್ಲ, ಯಾರು ಮಾತಾಡಲ್ಲ, ಸಂಘಗಳು ಮಾತಾಡಲ್ಲ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಅದೇ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಒಬ್ಬರಿಗೂ ಫ್ರೀ ಸೀಟ್ ಕೊಡಲ್ಲ. ನಿಮ್ ಮಕ್ಕಳು ಸಮುದಾಯದವರು 99% ತಗೊಂಡ್ರೆ ಫ್ರೀ ಸೀಟ್ ಕೊಡಲ್ಲ. ಅವರು ಬರೀ ಕಾಸಿಗೆ ಮಾರ್ಕಂತಾರೆ. ಕಾಸಿಗೆ ಮಾರ್ಕಣೋ ಅಂತ ರಾಜ್ಯ ಒಕ್ಕಲಿಗರ ಸಂಘದವರು ಇವತ್ತು ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತಾರೆ. ಯಾವ ನೈತಿಕತೆ ಇದೆ? ಯಾರಿಗೆ ಮಾರ್ಕೊಂತ ಇದ್ದೀರಾ ಸೀಟ್ಗಳನ್ನ? ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಸಮುದಾಯದವ್ರಿಗೆ ಎಷ್ಟು ಜನಕ್ಕೆ ಫ್ರೀ ಸೀಟ್ ಕೊಟ್ಟಿದ್ದೀರಾ? ಅಲ್ಲಿ ಏನ್ ಮಾಡ್ತೀರಾ? ಗೆದ್ದುಬಿಟ್ಟು ಲಕ್ಷ ಖರ್ಚು ಮಾಡಿ ಗೆದ್ದುಬಿಟ್ಟು ಏನ್ ಮಾಡ್ತೀರಾ? ನಿಮ್ ವ್ಯವಹಾರಗಳನ್ನ ಮಾಡ್ಕೊಂತೀರಾ. ಹಂಗಾರೆ ಏನೋ ಸಿಎಂ ಸೀಟು, MLA ಅನ್ನೋದು ಜಾತಿ ಧರ್ಮಗಳಿಗೆ ಸೀಮಿತವಾದದ್ದ? ಇದೇ ನಿರ್ಮಲಾನಂದ ಸ್ವಾಮೀಜಿ ಅವರು ಇಫ್ ಐ ಆಮ್ ನಾಟ್ ರಾಂಗ್, ಅವ್ರು ಯಾವಾಗ್ಲೂ ಬಿಜೆಪಿ ಕಡೆನೇ ಇರ್ತಾರೆ. ನಿರ್ಮಲಾನಂದ ಸ್ವಾಮೀಜಿ ಅಲ್ರಿ, ಸ್ವಾಮೀಜಿ ಅವರು ಸಿಎಂ ಆಗ್ಬೇಕು ಅಂತ ಕೇಳಿದ್ರೆ ಹಂಗಾರೆ ಸ್ವಾಮೀಜಿ ಅವರು ಕಾಂಗ್ರೆಸ್ ಪರವಾಗಿ ಕ್ಯಾನ್ವಾಸಿಂಗ್ ಮಾಡಿರ್ಬೇಕು. ನಿರ್ಮಲಾನಂದ ಸ್ವಾಮೀಜಿ ಆಗಿರ್ಬೋದು ಅಥವಾ ನಂಜಾವಧೂತ ಆಗಿರ್ಬೋದು, ಕಾಂಗ್ರೆಸ್ ಪರವಾಗಿ ಕ್ಯಾನ್ವಾಸ್ ಮಾಡಿದೀರಾ? ಆಮೇಲೆ ಇಷ್ಟಕ್ಕೂ ಸನ್ಯಾಸತ್ವ ಹೊಂದಿರುವಂತ ಮಠಾಧೀಶರುಗಳು ರಾಜಕೀಯ ಬಗ್ಗೆ ಯಾಕೆ ಮಾತಾಡ್ತೀರಾ? ಹೆಣ್ಣು ಮಕ್ಕಳು ರೇಪ್ ಆದ್ರೆ ಮಾತಾಡಲ್ಲ. 700ಕ್ಕೂ ಹೆಚ್ಚು ರೇಪ್ ಆಗಿದೆ. 2024ರಲ್ಲಿ 4,000 ಪೋಸ್ಕೋ ಕೇಸಸ್ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ. ನಂಜಾವಧೂತರು ಮಾತಾಡಿಲ್ಲ, ರಾಜ್ಯ ಒಕ್ಕಲಿಗರ ಸಂಘದವರು ಮಾತಾಡಿಲ್ಲ, ನಿರ್ಮಾನದ ಸ್ವಾಮೀಜಿನೂ ಮಾತಾಡಿಲ್ಲ. 4,000 ಮಕ್ಕಳ ಮೇಲೆ ಪೋಸ್ಕೋ ಕೇಸಸ್ ರಿಜಿಸ್ಟರ್ ಆಗಿದೆ. 4,000 ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ. ಯಾವ ಸ್ವಾಮೀಜಿನೂ ಮಾತಾಡಿಲ್ಲ, ಯಾವ ಒಕ್ಕಲಿಗರ ಸಂಘದವರು ಮಾತಾಡಿಲ್ಲ. ಯಾಕೆ? ಸೌಜನ್ಯ ಒಕ್ಕಲಿಗರಲ್ವಾ? ಡಿ ಕೆ ಶಿವಕುಮಾರ್ ಒಬ್ಬರೇನ ಒಕ್ಕಲಿಗರು? ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೇಳಕ್ಕೆ ಇದೇ ಡಿ ಕೆ ಶಿವಕುಮಾರ್, ಇದೇ ಒಕ್ಕಲಿಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದು ಇನ್ವೆಸ್ಟಿಗೇಷನ್ ಖಾಲಿ ಡಬ್ಬ ಅಂತ. ಯಾವ ಖಾಲಿ ಡಬ್ಬ ರೀ? ಯಾವ ಖಾಲಿ ಡಬ್ಬ? ಸೌಜನ್ಯ ಪ್ರಕರಣವನ್ನ, ಧರ್ಮಸ್ಥಳದ ಪ್ರಕರಣವನ್ನ ಇದೇ ಡಿ ಕೆ ಶಿವಕುಮಾರ್ ಖಾಲಿ ಡಬ್ಬ ಅಂತಾರೆ. ಒಬ್ಬ ಜವಾಬ್ದಾರಿಯುತವಾದಂತ ಡೆಪ್ಯೂಟಿ ಸಿಎಂ ಚೇರ್ ಅಲ್ಲಿ ಕೂತ್ಕೊಂಡು ನ್ಯಾಯಕ್ಕೆ ಸಪೋರ್ಟ್ ಮಾಡಲ್ಲ, ಅನ್ಯಾಯಕ್ಕೆ ಸಪೋರ್ಟ್ ಮಾಡುವಂತ ಇದೇ ಡಿ ಕೆ ಶಿವಕುಮಾರ್ ಒಬ್ಬ ಡೆಪ್ಯೂಟಿ ಸಿಎಂ ಆಗ್ಲಿ ಅಂತ ನಾವೆಲ್ಲ ಹೆಂಗ್ ಕೇಳೋಣ? ನಾವು ಶಾಪನೆ ಹಾಕೋದು. ಡಿ ಕೆ ಶಿವಕುಮಾರ್ ಈ ರೀತಿ ಮಾತಾಡಿದಾರಲ್ಲ, ಅವರ ಕೆರಿಯರ್ ನಾಶವಾಗಿ ಹೋಗ್ಲಿ ಅಂತ ನಮ್ಮಂತವ್ರು ಶಾಪ ಹಾಕ್ತಿವಿ. ಬೆಂಗಳೂರಿನ ರಸ್ತೆಗಳನ್ನ ಎಕ್ಕುಟ್ಟೋಗಿದೆ, ಶಾಪ ಹಾಕ್ತಿವಿ. ಡಿ ಕೆ ಶಿವಕುಮಾರ್ಗೆ ರಾಜಕೀಯವಾಗಿ ಎಕ್ಸ್ಪೈರಿ ಡೇಟ್ ಬರಲಿ ಅಂತ ನಾವು ಬೇಡ್ಕೊಳ್ತೀವಿ. ಅಲ್ಗೂನು ಸೋನಿಯಾ ಗಾಂಧಿ ಸಿಎಂ ಮಾಡಿದ್ರೆ ಆ ಒಂದು ಸಿಎಂ ಸ್ಥಾನ 1 ತಿಂಗಳ ಮೇಲೆ ಇರಲ್ಲ, ಬರೆದಿಟ್ಕೊಳ್ಳಿ. ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಅಲ್ಲಿ ಇರೋರು ಯಾರೇನೋ ತಿಂತಾ ಇಲ್ಲ. ಆಮೇಲೆ ಇಷ್ಟಕ್ಕೂ ಅಲ್ಲ, ಒಂದು 4 ಮಾಧ್ಯಮಗಳಲ್ಲಿ ಬರೆದು ಬಿಟ್ರೆ ಸಿಎಂ ಆಗ್ತಾರೇನ್ರಿ?
ಆಮೇಲೆ ಇಷ್ಟಕ್ಕೂ ಸಿಎಂ ಚೇಂಜ್ ಯಾಕೆ ಬೇಕು? ಆಮೇಲೆ 137 ಸೀಟ್ಗೆ ಡಿ ಕೆ ಶಿವಕುಮಾರ್ ಕಾರಣ ಅಂತೆ. ಹೆಂಗ್ರಿ? ನಮ್ಮಂತ ಹೋರಾಟಗಾರರು ಬಿಜೆಪಿ ಮೇಲೆ ತಿರುಗಿ ಬಿದ್ದಿದ್ದಕ್ಕೆ 137 ಸೀಟು ಕಾಂಗ್ರೆಸ್ಗೆ ಜನ ವೋಟ್ ಹಾಕಿದ್ರು. ಓಕೆ, ಡಿ ಕೆ ಶಿವಕುಮಾರ್ ಇಂದನೇ 137 ಸೀಟ್ ಬಂದಿದೆ ಅಂತಂದ್ರೆ ನಾವು ಮೈ ಓನ್ಲಿ ಕ್ವಶನ್ ಈಸ್, 1 ವರ್ಷ ಬಿಟ್ಟು MP ಚುನಾವಣೆ ಬಂತು, 28 ಸೀಟಲ್ಲಿ 28 ಗೆಲ್ಲಿಸಬೇಕಾಗಿತ್ತು ಡಿ ಕೆ ಶಿವಕುಮಾರ್. ಯಾಕೆ ಗೆಲ್ಲಿಸ್ಲಿಲ್ಲ? ಯಾಕೆ ಅಂತಂದ್ರೆ ನಮ್ಮಂತವ್ರು ಪ್ರಚಾರ ಮಾಡ್ಲಿಲ್ಲ ಕಾಂಗ್ರೆಸ್ ಪರವಾಗಿ. ನಮ್ಗೆ ಬುದ್ಧಿ ಇಲ್ದಿರಾ 2023ರಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕಿ ಅಂದ್ವೆ ನಮ್ಮ ಚಪ್ಪಲಿ ಎತ್ಕೊಂಡು ನಾವೇ ಹೊಡ್ಕೊಬೇಕು. ಓಕೆ, ಬಿಹಾರ್ಗೆ ಇನ್ಚಾರ್ಜ್ ಕೊಟ್ರಲ್ಲೇನಪ್ಪ ಕರ್ನಾಟಕದಿಂದ. ಯಾಕೆ ಗೆಲ್ಲಿಸ್ಕೊಂಬಂದಿಲ್ಲ ಕಾಂಗ್ರೆಸ್? ಡಿ ಕೆ ಶಿವಕುಮಾರ್ ಯಾಕೆ ಗೆಲ್ಲಿಸ್ಕೊಂಬಂದಿಲ್ಲ? ಹೇಳಕ್ಕೇನ್ರಿ, ಎಲ್ಲ ಕಿಂಗ್ ಮೇಕರ್. ಅವ್ನು ಹೇಳ್ತಾ ಇದ್ದ ಕರ್ನಾಟಕ ಟಿವಿಯನ್ನು, ಕೇರಳದವರು ಇಲ್ಲಿಗೆ ಬರ್ತಾರಂತೆ, ಮಹಾರಾಷ್ಟ್ರದವರು ಇಲ್ಲಿಗೆ ಬರ್ತಾರಂತೆ, ಆಂಧ್ರದವರು ಇಲ್ಲಿಗೆ ಬರ್ತಾರಂತೆ, ತೆಲಂಗಾಣವರೆಗೂ ಸದಾಶಿವನಕ್ಕೆ ಉಂಗುರು. ನೀನು ಅದೇ ರೀತಿ ಸದಾಶಿವದಲ್ಲಿ ಮನೆ ಮಾಡ್ಕೊಂಡು 1000 ಕೋಟಿ ಡಿಕ್ಲೇರ್ ಮಾಡ್ಕೊಂಡು ಒಂದ್ 4-5 ಹೆಲಿಕಾಪ್ಟರ್ ತಗೊಂಡು ಒಂದ್ ಅರ್ಧ ಡಜನ್ ಏನೋ ಪ್ರೈವೇಟ್ ಜೆಟ್ ತಗೊಂಡ್ರೆ ನಿನ್ನ ಮನೆಗೂ ಹುಡ್ಕೊಂಡ್ ಬರ್ತಾರೆ. ಮನೆಯಲ್ಲಿ ನಿನ್ನ ಹತ್ರ ಹೆಲಿಕಾಪ್ಟರ್ ಇದ್ದು ಬಿಟ್ಟು ಸದಾಶಿವದಲ್ಲಿ ಮನೆ ಇದ್ದು ಬಿಟ್ರೆ, ನೀನು 1400 ಕೋಟಿ ಡಿಕ್ಲೇರ್ ಮಾಡಿಬಿಟ್ರೆ, ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಬಂದ್ಬಿಟ್ಟು ನಮ್ಮ ಒಕ್ಕಲಿಗರನ್ನ ಮಾಡಿ ಅನ್ಬಿಟ್ರೆ, ಇದೇ ನಿರ್ಮಲಾನಂದ ಸ್ವಾಮೀಜಿ ಅವರು ಕಾಂಗ್ರೆಸ್ಗೆ ಕ್ಯಾನ್ವಾಸ್ ಮಾಡಬೇಕಾಗಿತ್ತು. ನಂಜಾವಧೂತರು ಕಾಂಗ್ರೆಸ್ಗೆ ಕ್ಯಾನ್ವಾಸ್ ಮಾಡಬೇಕಾಗಿತ್ತು. ನಿರ್ಮಲಾನಂದ ಸ್ವಾಮೀಜಿ ಯಾವ ಪಾರ್ಟಿಗೆ ಅವರ ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಮನಸ್ಸಲ್ಲಿ ಬಿಜೆಪಿ ನಮ್ಮ ಸ್ವಾಮೀಜಿ ಅವ್ರಿಗೆ, ಆದ್ರೆ ಸಿಎಂ ಸ್ಥಾನಕ್ಕೆ ಒಕ್ಕಲಿಗ ಬೇಕು ಅಲ್ಲ. ನಿರ್ಮಲಾನಂದ ಸ್ವಾಮೀಜಿ ತುಂಬಾ 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 ಕ್ಲೋಸ್ ಆಗಿರೋದು ಬಿಜೆಪಿ ಅವ್ರ ಜೊತೆ, ಇಫ್ ಐ ಆಮ್ ನಾಟ್ ರಾಂಗ್. ಆದ್ರೆ ಕಾಂಗ್ರೆಸ್ ಅಲ್ಲಿ ಸಿಎಂ ಸ್ಥಾನ ಕೇಳ್ತಾರೆ. ಮೊದಲು ಡಿಕ್ಲೇರ್ ಮಾಡ್ಕೊಳ್ಳಿ ಸ್ವಾಮೀಜಿ ಅವರೇ, ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ಯಾಕೆ ಅಂತಂದ್ರೆ ನಾವ್ ಯಾರು ಕೇಳಿಲ್ಲ, ಕೇಳದೆ ನೀವೇ ರಾಜಕೀಯಕ್ಕೆ ಬಂದಿದ್ದೀರಾ. ರಾಜಕೀಯಕ್ಕೆ ಬಂದ್ಮೇಲೆ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಸಮುದಾಯಕ್ಕೆ ನಮಗೆ ದಯಮಾಡಿ ಹೇಳಿ. ನಂಜಾವಧೂತರು ಸ್ವಾಮೀಜಿ ಅವರು ಅಷ್ಟೇನೆ, ನಿಮ್ಮ ಸಪೋರ್ಟ್ ಯಾವ ಪಕ್ಷಕ್ಕೆ ಅಂತ ಹೇಳಿ, ಗೆದ್ದಿರೋ ಪಕ್ಷ ಅಂತ ಹೇಳಕ್ ಹೋಗ್ಬೇಡಿ. ಹೇಳೋದು ಬಿಜೆಪಿಗೆ ವೋಟ್ ಹಾಕಿ ಅಂತ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಿಎಂ ಸ್ಥಾನ ಕೊಡಿ ಅಂತ. ಮತ್ತೆ ಬಿಜೆಪಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಎಲ್ಲಿ ಲೆಕ್ಕಾಚಾರಕ್ಕೆ ಬಂತು? ಇಲ್ಲಿ ಸಮುದಾಯದ ಒಂದು ಮಠಾಧೀಶರು ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ಬೇಕೇ ಹೊರತು ಸಮುದಾಯದವನು ಹೋರಾಟಗಾರ ಅಂತೆ. ನಿರ್ಮಲಾನಂದ ಸ್ವಾಮೀಜಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೋರಾಟ ಅಂತ, ಹುಟ್ಟು ಹೋರಾಟಗಾರ. ಸ್ವಾಮಿ ಎಲ್ಲೆಲ್ಲಿ ಹೋರಾಟ ಮಾಡಿದ್ದಾರೆ ಅವರು? ದಯಮಾಡಿ ಸಮುದಾಯಕ್ಕೆ, ಕರ್ನಾಟಕದ 7 ಕೋಟಿ ಜನರಿಗೆ ತಾವು ತಿಳಿಸ್ಬೇಕು. ಎಲ್ಲೆಲ್ಲಿ ಹೋರಾಟ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್? ಯಾವ್ಯಾವ ಹೋರಾಟ? 1400 ಕೋಟಿ ಆಸ್ತಿ ಹೆಂಗ್ ಮಾಡಿದ್ರು? ದಯಮಾಡಿ ಅವ್ರ ಬಾಯಲ್ಲಿ ಸ್ವಲ್ಪ ಹೇಳಿಸ್ತೀರಾ? 1400 ಕೋಟಿ ಆಸ್ತಿ ಹೆಂಗ್ ಮಾಡಿದ್ರು ಸ್ವಾಮೀಜಿ? ಅದರ ಫಾರ್ಮುಲಾನು ಸ್ವಲ್ಪ ಹೇಳ್ಸಿ, ನಮಗೂ ಗೊತ್ತಾಗ್ಲಿ. ಯಾಕಂದ್ರೆ ನಾವು ಒಂದ್ 1400 ಕೋಟಿ ಹೆಂಗ್ ಮಾಡೋದು ಅಂತ ನಮಗೂ ಗೊತ್ತಾಗ್ಬೇಕಲ್ವಾ? ಸ್ವಾಮೀಜಿ ಅವರೇ, ನಿಮ್ ತರ ನಾವು IIT ಓದಿಲ್ಲ, ನಿಮ್ ತರ ನಾನು ಚಿಕ್ಕಬಳ್ಳಾಪುರದಿಂದ ಆ ಮಠಾಧೀಶ ಆಗ್ಲಿಲ್ಲ. ನಮ್ಗೆ ಅಂತ ಕೆಲ್ಸನೂ ಬೇಡ, ನಿಮ್ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಬಟ್ ಒಂದ್ ವಿಚಾರ ಹೇಳ್ತೀನಿ, ರಾಜಕೀಯಕ್ಕೆ ಬರಂಗಿದ್ರೆ ಸ್ವಾಮೀಜಿಗಳು ದಯಮಾಡಿ ಡಿಕ್ಲೇರ್ ಮಾಡ್ಕೊಳ್ಳಿ ತಾವು ಯಾವ ಪಾರ್ಟಿ ಅಂತ. ಓಪನ್ ಆಗಿ ಡಿಕ್ಲೇರ್ ಮಾಡ್ಕೊಳ್ಳಿ. ಆಮೇಲೆ ನೀವು ಮಠಾನ ನಡೆಸ್ತೀರಾ, ವಿಧಾನಸೌಧ ಮತ್ತೆ ಪಾರ್ಲಿಮೆಂಟ್ ನಡೆಸ್ತೀರಾ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ರಾಜಕೀಯ ಇಚ್ಛೆ ಇದ್ರೆ ದಯಮಾಡಿ ಆ ಮಠಾಧಿಪತ್ಯಕ್ಕೆ ಬಿಟ್ಟು ಆರಾಮಾಗಿ MLA MP ಗೆ ಆರಾಮಾಗಿ ಕ್ಯಾನ್ವಾಸ್ ಮಾಡಿ. ಬೇಡ ಅಂತ ಯಾರು ಹೇಳ್ಬೇಕು? ನಾವು ಯಾರು ನನ್ನನ್ನು ಕೇಳಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿರೋ ಪ್ರತಿಯೊಬ್ಬ ನಾಗರಿಕನ ಜೊತೆ ನಾನಿದ್ದೀನಿ. ನಾನು ಸಮುದಾಯದವನಿಗೋಸ್ಕರ ನಾನು ಜೀವನ ಮಾಡೋನಲ್ಲ. ನಾನು ನನ್ನ ದೇಶದಲ್ಲಿರೋ 140 ಕೋಟಿ ಜನನೂ ಕೂಡ, ಅದು ಯಾವುದೇ ಜಾತಿ ಆಗಿರ್ಲಿ, ಧರ್ಮ ಆಗಿರ್ಲಿ, ದೇ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಒಬ್ಬ ಮಠಾಧೀಶರಿಗೆ ಸರ್ವೇ ಜನೋ ಸುಖಿನೋ ಭವಂತ ಅಂತ ಇರ್ಬೇಕೇ ಹೊರತು ನಮ್ಮ ಜಾತಿಯವನ್ನ ಸಿಎಂ ಮಾಡಿ ಅಂತಂದ್ರೆ, ಹಾಗಾದ್ರೆ ನಿರ್ಮಲಾನಂದ ಸ್ವಾಮೀಜಿಗಳು ಕಾಂಗ್ರೆಸ್ಗೆ ಕ್ಯಾನ್ವಾಸ್ ಮಾಡಿದ್ರಾ? ಬಿಜೆಪಿ ಕ್ಯಾನ್ವಾಸ್ ಮಾಡಿದ್ರಾ? JDS ಕ್ಯಾನ್ವಾಸ್ ಮಾಡಿದ್ರ? ನೀವೇ ಡಿಸೈಡ್ ಮಾಡಿ. ಆಮೇಲೆ ಹೇಳಕ್ ಹೋಗ್ಬಿಡಿ, ಗೆದ್ದಿರೋ ಪಕ್ಷಕ್ಕೆ ನಾವು ಸಿಎಂ ಕೇಳ್ತೀರಿ ಅಂದ್ಮೇಲೆ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಕರ್ನಾಟಕದ 7 ಕೋಟಿ ಜನರಿಗೆ ಗೊತ್ತಾಗಬೇಕಾಗಿದೆ. ರಾಜ್ಯ ಒಕ್ಕಲಿಗರ ಸಂಘದವರು ಯೋಚನೆ ಮಾಡಬೇಕು. ಇನ್ನು 1 ವರ್ಷದಲ್ಲಿ ಚುನಾವಣೆ ಇದೆ. 2026 ಡಿಸೆಂಬರ್ ಚುನಾವಣೆ ಇದೆ.
ಸಮುದಾಯದ ಜನರಿಗೆ ಸತ್ಯವನ್ನ ನಾನು ಹೇಳ್ತೀನಿ. ಅಲ್ಲಿ ಶ್ರೀಮಂತ ಒಕ್ಕಲಿಗರಿಗೆ ಗೇಟ್ ಪಾಸ್ ಕೊಡಬೇಕು, ಬಕೆಟ್ ಒಕ್ಕಲಿಗರಿಗೆ ಗೇಟ್ ಪಾಸ್ ಕೊಡಬೇಕು. ನಿಷ್ಠಾವಂತ ಒಕ್ಕಲಿಗರ ಸಂಘದಲ್ಲಿ ಗೆಲ್ಲಬೇಕು, ಆ ಸಮುದಾಯಕ್ಕೆ ಸಹಾಯ ಮಾಡಬೇಕು ಅಂತ ವ್ಯಕ್ತಿಗಳನ್ನ ಮುಂದೆ ಬರುವಂತ ಚುನಾವಣೆಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಆಯ್ಕೆ ಮಾಡಿ ತಗೊಂಡ್ಬರ್ತೀವಿ. ಓಕೆ, ನೀವು ಅಲ್ಲಿ ಕೂತ್ಕೊಂಡಿದ್ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ಗೆ ಏನೋ ಸಿಎಂ ಆಗ್ಬೇಕು ಅಂತಂದ್ರೆ ಹಂಗಾರೆ ಸಮುದಾಯದಲ್ಲಿ ಡಿ ಕೆ ಶಿವಕುಮಾರ್ಗೋಸ್ಕರ ರಾಜ್ಯ ಒಕ್ಕಲಿಗರ ಸಂಘ ಮಾಡ್ಕೊಂಡಿದ್ದೀರಾ? ಸಮುದಾಯಕ್ಕೋಸ್ಕರ ಮಾಡ್ಕೊಂಡಿರೋದು. ಹಾಗಾದ್ರೆ ಇದೇ ಒಕ್ಕಲಿಗರ ಸಂಘದವರು ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಕೇಳ್ತಿರಲ್ಲ. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಕ್ಕೆ ನ್ಯಾಯ ಕೊಡಬೇಕು ಅಂತ ಯಾಕೆ ನೀವು ರಾಜ್ಯ ಒಕ್ಕಲಿಗರ ಸಂಘದವ್ರು ಕೇಳಲ್ಲ? ಯಾಕೆ ನಿರ್ಮಲಾನಂದ ಸ್ವಾಮೀಜಿ ಅವ್ರು ಕೇಳಲ್ಲ? ಸೌಜನ್ಯಕ್ಕೆ ನ್ಯಾಯ ಕೊಡಬೇಕು ಅಂತ ಯಾಕೆ ಕೂತ್ಕೊಂಡಿಲ್ಲ ನೀವು? ನಂಜಾವಧೂತರು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು, ಧರ್ಮಸ್ಥಳದಲ್ಲಿ ಆಗಿರುವಂತ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಯಾಕೆ ಧ್ವನಿ ಮಾಡಲಿಲ್ಲ? ಉತ್ತರ ಇಲ್ಲ ನಿಮ್ ಬಳಿ. ಯು ಡೋಂಟ್ ಹ್ಯಾವ್ ಆನ್ಸರ್ಸ್. ಯು ಓನ್ಲಿ ಸಪೋರ್ಟ್ ರಿಚ್, ಯು ಸ್ಟ್ಯಾಂಡ್ ವಿತ್ ರಿಚ್, ಯು ಶೇರ್ ಸೀಟ್ ವಿತ್ ರಿಚ್. ನೀವು ಕುರ್ಚಿಗಳನ್ನ ಶೇರ್ ಮಾಡೋದು ಶ್ರೀಮಂತರ ಜೊತೆ, ಕೂತ್ಕೊಳ್ಳೋದು ಶ್ರೀಮಂತರ ಜೊತೆ, ಪರವಾಗಿ ಮಾತಾಡೋದು ಶ್ರೀಮಂತರ ಜೊತೆ. ನಾನ್ ನೋಡಿದ್ದೀನಿ ನಿರ್ಮಲಾನಂದ ಸ್ವಾಮೀಜಿ, ನಮ್ಮ ಮಠದ ನಿರ್ಮಲಾನಂದ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಮನೆ ರೇಡ್ ಮಾಡಿದ್ರೆ ಇಡಿ ಅವ್ರ ಮನೆ ಹತ್ರ ಹೋಗಿ ಕಾವಲು ಕಾಯ್ಕೊಂಡು ನಿಂತ್ಕೊಂತಾರೆ ಸೇವ್ ಮಾಡಕ್ಕೋಸ್ಕರ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದೇ ನಿರ್ಮಲಾನಂದ ಸ್ವಾಮೀಜಿ, ನಾನ್ 4 ಬಾರಿ ಜೈಲ್ಗೆ ಹೋಗಿದ್ದೀನಿ, ಯಾವತ್ತು ನಮ್ಮ ಮನೆ ಬಾಗಲ್ ಬರ್ಲಿಲ್ಲ, ಯಾವತ್ತು ನಮಗೊಂದು ಫೋನ್ ಮಾಡಿ ಕೇಳಲಿಲ್ಲ. ಯಾಕೆ? ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ 1400 ಕೋಟಿ ಇಲ್ಲ, ನಾನ್ MLA ಅಲ್ಲ, ನಂದು ಸದಾಶಿವದಲ್ಲಿ ಮನೆ ಇಲ್ಲ, ನಂದು ರಾಮನಗರದಲ್ಲಿ ತೋಟ ಇಲ್ಲ, ನನ್ನ ಹತ್ರ ಹೆಲಿಕಾಪ್ಟರ್ ಇಲ್ಲ. ಅದಕ್ಕೆ ಸ್ವಾಮೀಜಿ ನನ್ ಫೋನ್ ಮಾಡಲ್ಲ. ಅದೇ ಹೆಲಿಕಾಪ್ಟರ್ ಇದ್ರೆ, ಪ್ರೈವೇಟ್ ಜೆಟ್ ಇದ್ರೆ, ನಿನ್ನ ಹತ್ರ MLA ಇದ್ರೆ, ಸದಾಶಿವದಲ್ಲಿ ಮನೆ ಇದ್ರೆ, 1000 ಕೋಟಿ ನಿನ್ನ ಹತ್ರ ದುಡ್ಡಿದ್ರೆ ಸ್ವಾಮೀಜಿ ಅವರು ಫೋನ್ ಮಾಡ್ತಾ ಇದ್ರು ಅನ್ಸುತ್ತೆ. ಬಟ್ ಆ ಮಟ್ಟಕ್ಕೆ ಬೆಳೆತೀನಿ ಸ್ವಾಮೀಜಿ ಅವರೇ, ನಿರ್ಮಲಾನಂದ ಸ್ವಾಮೀಜಿ ಅವರೇ, ನಿಮ್ಮ ಪಾದವನ್ನ ಮುಟ್ಟಿ ಹೇಳ್ತಾ ಇದ್ದೀನಿ. ದ ಡೇ ಇಸ್ ನಾಟ್ ಫಾರ್ ಐ ವಿಲ್ ಬಿಕಮ್ CM. ನಾನು CM ಆಗಿದ್ದ ದಿವಸ ಫಸ್ಟ್ ನಾನು ಭೇಟಿ ಕೊಡೋದೆ ಆದಿ ಚುಂಚನಗಿರಿ ಮಠಕ್ಕೆ ಬಂದು ತಗೊಳೋದೆ ನಿಮ್ಮ ಆಶೀರ್ವಾದ. ಯಾಕೆ ಅಂತಂದ್ರೆ ನೀವು ಪ್ರಯತ್ನ ಬೀಳ್ತಾ ಇದ್ದೀರಾ CM ಆಗ್ಲಿ ಡಿ ಕೆ ಶಿವಕುಮಾರ್ ಮೇಲೆ. ನನಗನ್ಸುತ್ತೆ ಎಕ್ಸ್ಪೈರಿ ಡೇಟ್ ಅಂತ. ಬಟ್ ಒಂದಂತೂ ನಿಜ, ನಾನ್ CM ಆಗೇ ಆಗ್ತೀನಿ. ಆದಾಗ ಮಠಕ್ಕೆ ಬಂದು ನಿಮಗೆ ನಿಮ್ಮ ಪಾದಕ್ಕೆ ಬಿದ್ದು ನಮಸ್ಕಾರ ತಗೊಂಡು ಈ ಕರ್ನಾಟಕದಲ್ಲಿ ಒಂದು ನಗುವಿನ ಆಡಳಿತ ಮಾಡಿಸ್ತೀನಿ. ಸ್ವಾಮೀಜಿಗಳು ಮಠಾಧಿಪತಿಗಳು ಆ ಮಠಕ್ಕೆ ಸೀಮಿತವಾಗಿ, ಸಮಾಜಕ್ಕೆ ಸೀಮಿತವಾಗಿ, ಸಮಾಜಕ್ಕೆ ದಾರಿದೀಪ ಆಗ್ಬೇಕೇ ಹೊರತು ಎಲ್ಲಿ ಹೋದ ಬಸವಣ್ಣ, ಎಲ್ಲಿ ಹೋದ ಬಸವಣ್ಣನ ವಚನಗಳು, ಎಲ್ಲಿ ಅಕ್ಕ ಮಹಾದೇವಿ, ಎಲ್ಲೋದ್ರು ಅವರೆಲ್ಲ? ಎಲ್ಲೋದ್ರು? ಎಲ್ಲಿ ಆ ಕುವೆಂಪು? ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ. ನಮ್ಮ ಸ್ವಾಮೀಜಿಯವರು ಇದನ್ನು ಓದಬೇಕು. ಕುವೆಂಪು ಅವರ ತತ್ವ ನುಡಿಗಳನ್ನ ಓದಬೇಕು. ಬಸವಣ್ಣನವರ ವಚನಗಳನ್ನ ಓದಿ ನಮಗೆ ಹೇಳಬೇಕು. ವಿ ವಾಂಟೆಡ್ ಟು ಲಿಸನ್ ದಿಸ್ ಫ್ರಮ್ ನಿರ್ಮಲಾನಂದ ಸ್ವಾಮೀಜಿ, ನಂಜಾವಧೂತರು. ನೀವು ಈ ಸಮಾಜದ ದಿಕ್ಕು, ನಿಮ್ಮನ್ನು ನಂಬಿ ದೊಡ್ಡ ಸಮುದಾಯ ಇದೆ, ಕರ್ನಾಟಕ ಇದೆ, ಇಡೀ ಪ್ರಪಂಚದಲ್ಲಿ 100 ಭಕ್ತರಿದ್ದಾರೆ. ಅವರೆಲ್ಲ ನಿಮ್ಮನ್ನು ನೋಡ್ತಾ ಇರ್ತಾರೆ. ಒಬ್ಬ ವ್ಯಕ್ತಿಗೆ CM ಆಗ್ಲಿ ಅಂತ ನಿಂತ್ಕೊಂಡಾಗ ಎದೆ ಒಡೆದೋಗುತ್ತೆ ಎಷ್ಟೋ ಜನ ಭಕ್ತರಿಗೆ. ನೀವು ಆ ತಪ್ಪನ್ನ ಮಾಡಬಾರ್ದು, ನಾವ್ ಇದನ್ನ ಹೇಳಬಾರ್ದು. ನಮ್ಗೆ ತುಂಬಾ ನೋವಾಗುತ್ತೆ. ಒಬ್ಬ ವ್ಯಕ್ತಿಯನ್ನ CM ಮಾಡ್ಲಿಕ್ಕೆ ಸಮುದಾಯದ ಮಠಾಧೀಶರು ಅಂತ ನಿಂತ್ಕೊಂಡಾಗ ನಮ್ಗೆ ನೋವಾಗುತ್ತೆ. ಆ ಕೆಲಸ ಮಠಾಧೀಶರಲ್ಲ ಹಾಗಾದ್ರೆ ಆತರ ಮಾಡಬೇಕು ಅಂದ್ರೆ ನಾನು ದಯಮಾಡಿ ನಂಜಾವಧೂತರಲ್ಲಿ ಕೇಳ್ಕೊಳ್ಳೋದು ಒಂದೇ, ನಿರ್ಮಲಾನಂದ ಸ್ವಾಮೀಜಿಗಳು ಕೇಳ್ಕೊಳ್ಳೋದೇ, ಪೀಠವನ್ನ ತ್ಯಾಗ ಮಾಡಿ ರಾಜಕೀಯಕ್ಕೆ ಬನ್ನಿ ಸ್ವಾಮಿ, ಏನು ಸಮಸ್ಯೆ ಇಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಸ್ವಾಮೀಜಿಗಳು ಕೂಡ MLA ಆಗ್ಬೋದು, CM ಆಗ್ಬೋದು. ನಿಂತ್ಕೊಳ್ಳಿ, ಜನ ಓಟ್ ಆದ್ರೆ MLA ಆಗಿ, CM ಆಗಿ. ಅದು ಬಿಟ್ಟು ಮಠಾಧೀಶರಾಗಿ ಅಥವಾ ಮಠಾಧಿಪತಿಯಾಗಿ ಒಕ್ಕಲಿಗರು ವರ್ಸಸ್ ಅಹಿಂದ ಅಂತೆ ಖಂಡಿತ ಇಲ್ಲ. ಒಕ್ಕಲಿಗರು ವರ್ಸಸ್ ಅಹಿಂದ ಇಲ್ಲ. ನಾವೆಲ್ಲರೂ ಒಂದೇ. 7 ಕೋಟಿ ಕನ್ನಡಿಗರು ನಾವೆಲ್ಲ ಒಂದೇ. ವಿ ಆರ್ ಒನ್. ವಿ ಕೆನಾಟ್ ಬಿ ಡಿವೈಡೆಡ್. ನಮ್ಮನ್ನು ಯಾರು ನೀವು ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ. ಒಕ್ಕಲಿಗರು ವರ್ಸಸ್ ಅಹಿಂದ ಅಂತ ಹೊಸ ಚಾಪ್ಟರ್ ನ ಎಣೆಯಕ್ಕೆ ಹೋಗ್ಬೇಡಿ. ವಿ ಆರ್ ನಾಟ್ ಅಗೇನ್ಸ್ಟ್ ಅಹಿಂದ. ಅಹಿಂದ ಅನ್ನೋದು ಒಂದು ತುಳಿತಕ್ಕೆ ಒಳಗಾದಂತ ಸಮುದಾಯಗಳು, ನಮ್ಮ ಅಣ್ತಮ್ಮಂದ್ರು. ಅವರನ್ನ ನಾವ್ ಯಾವತ್ತೂ ವಿರೋಧ ಮಾಡಲ್ಲ. ವಿ ವಿಲ್ ನೆವರ್ ಅಪೋಸ್ ದೆಮ್. ಅದರಲ್ಲೇ ಅಹಿಂದ ಇಂದ ಬಂದಂತ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ. ಯಾಕೆ ಆಗಿಲ್ಲ? ದೇರ್ ಆರ್ ಲಾಟ್ ಆಫ್ ಎಕ್ಸಾಂಪಲ್ಸ್. ಮಹದೇವ್ ಪ್ರಸಾದ್ ಅವರು ಮಿನಿಸ್ಟರ್ ಆಗಿದ್ದಾರೆ, ಪ್ರಿಯಾಂಕಾ ಖರ್ಗೆ ಮಿನಿಸ್ಟರ್ ಆಗಿದ್ದಾರೆ. ವಿ ಆರ್ ನಾಟ್ ಅಗೇನ್ಸ್ಟ್ ಅಹಿಂದ. ನಾವು ಒಕ್ಕಲಿಗರು ಅಹಿಂದ ಅಲ್ಲ. ಯಾರೋ 4 ಶ್ರೀಮಂತ ಒಕ್ಕಲಿಗರು, ಡಿ ಕೆ ಶಿವಕುಮಾರ್ ಶಿಷ್ಯಂದ್ರು ಏನಾದ್ರು ಒಕ್ಕಲಿಗರು ವರ್ಸಸ್ ಅಹಿಂದ ಅನ್ಬೋದು? ಖಂಡಿತವಾಗಿಲ್ಲ. ವಿ ಸಪೋರ್ಟ್. ನಮ್ಗೆ ಭ್ರಷ್ಟಾಚಾರ ಮುಕ್ತವಾದಂತ ಒಂದು ಸಮಾಜ ಬೇಕಾಗಿದೆ.
ನಮ್ಮ ಸ್ವಾಮೀಜಿಗಳು ಸಾಮಾನ್ಯ ಜನರ ಜೊತೆ ನಿಲ್ಬೇಕಾಗಿದೆ. ನಮ್ಮ ಸ್ವಾಮೀಜಿಗಳು ರೈತರ ಜೊತೆ ನಿಲ್ಬೇಕಾಗಿದೆ. ನಮ್ಮ ಸ್ವಾಮೀಜಿಗಳು ಕರ್ನಾಟಕದಲ್ಲಿ 700 ರೇಪ್ ಆಗಿದೆ 2025ರಲ್ಲಿ. ಹೆಣ್ಣು ಮಕ್ಕಳ ಪರವಾಗಿ ಸ್ವಾಮೀಜಿಗಳು ನಿಲ್ಬೇಕಾಗಿದೆ. ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ DK ಶಿವಕುಮಾರ್ CM ಆಗ್ಬೇಕು ಅಂತ ಕೇಳ್ತಿರಲ್ಲ, ಸೌಜನ್ಯ ಕೂಡ ಒಕ್ಕಲಿಗರು. ಯಾಕೆ ಬಡ ಹೆಣ್ಮಗಳು ಸತ್ತೋದ್ರೆ ಆ ಹುಡುಗಿಗೆ ನ್ಯಾಯ ಕೊಡ್ಬೇಕು ಅಂತ ಯಾವತ್ತೂ ನೀವು ಕೇಳಿಲ್ಲ. ಯಾಕೆ ಕೇಳ್ಬೋದಾ? ಅಂದ್ರೆ ನೀವು ರಾಜ್ಯ ಒಕ್ಕಲಿಗರ ಸಂಘ ಸಪೋರ್ಟ್ ಮಾಡ್ಬೇಕಂದ್ರೆ MLA ಆಗಿರ್ಬೇಕು, ಮಿನಿಸ್ಟರ್ ಆಗಿರ್ಬೇಕು, ಸದಾಶಿವನಗರದಲ್ಲಿ ಮನೆ ಇರಬೇಕು, 1000 ಕೋಟಿ ಡಿಕ್ಲೇರ್ ಮಾಡಿರ್ಬೇಕು, HAL ಒಂದು 4-5 ಹೆಲಿಕಾಪ್ಟರ್ ಇರಬೇಕು, ಒಂದು 3-4 ಪ್ರೈವೇಟ್ ಜೆಟ್ ಇರಬೇಕು, ಬಾಯಲ್ಲಿ ಹೊಲ್ಸು ಮಾತು ಗೊತ್ತಾ ಇರಬೇಕು. ಆವಾಗ ನೀವು ಸಪೋರ್ಟ್ ಮಾಡೋದು, ಇಲ್ಲಾಂದ್ರೆ ಸಪೋರ್ಟ್ ಮಾಡಲ್ಲ. ಸ್ವಾಮೀಜಿ ಆಗಿರ್ಬೋದು, ನಿಲ್ಮಾನಂದ ಸ್ವಾಮೀಜಿ ಆಗಿರ್ಬೋದು, ನಂಜಾವಧೂತರ ಆಗಿರ್ಬೋದು, ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು, ನಾವು ಕೇಳೋ ಪ್ರಶ್ನೆ ಇಷ್ಟೇನೇನೆ, ನೀವೆಲ್ಲ ನಿಂತ್ಕೊಳ್ಳೋದು ಬರೀ ಶ್ರೀಮಂತ ಒಕ್ಕಲಿಗರ ಜೊತೆನೇನಾ ಅಥವಾ ಬಡ ಸಮುದಾಯ ಜೊತೆ ನಿಂತ್ಕೊಂಡಿದ್ದೀರಾ? ಯಾವತ್ತಾದ್ರೂ ಬಡ ರೈತನ ಮನೆಗೆ ಹೋಗಿದ್ದೀರಾ? ನನ್ಗೆ ಯಾರೋ ಹೇಳಿದ್ರು ಪಾದ ಪೂಜೆಗೆ ಇಷ್ಟಂತೆ, ಪಾಜ ಪೂಜೆಗೆ ಇಷ್ಟು ಅಲ್ರಿ. ನಾನು ಏನು ಹೇಳಕ್ ಇಷ್ಟಪಡಲ್ಲ. ದುಡ್ಡಿರೋನು ಪಾದ ಪೂಜೆ ಮಾಡ್ತಾನೆ, ನನ್ನಂತನು ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ನನ್ನ ಹೃದಯವೇ ವಣ್ಣ ಕಳಶವಯ್ಯ, ಬಸವಣ್ಣನ ವಚನ ತತ್ವಗಳು. ನಾನು ಯಾವತ್ತು ಆಡಂಬರಕ್ಕೆ ನಾನು ಯಾವತ್ತು ಕೂಡ ಐ ನೆವರ್ ಗೇವ್ ಇಂಪಾರ್ಟೆನ್ಸ್ ಟು ಆಡಂಬರ. ಯಾಕಂದ್ರೆ ನನಗೆ ದೇವಸ್ಥಾನ ಕಟ್ಟಕ್ಕಾಗಲ್ಲ, ನನ್ನ ಸ್ವಾಮೀಜಿನೂ ಕರ್ಸಕ್ಕಾಗಲ್ಲ, ನನ್ನ ರಾಜ್ಯ ಒಕ್ಕಲಿಗರ ಸಂಘರು ನನ್ನ ಪರವಾಗಿ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಾನೊಬ್ಬ ಸಾಮಾನ್ಯ ಮನುಷ್ಯ. ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ನನ್ನ ಹೃದಯವೇ ವಣ್ಣ ಕಳಶವಯ್ಯ, ಬಸವಣ್ಣನ ತತ್ವ ನನಗೊತ್ತಿಲ್ಲ. ಎಷ್ಟು ಜನ ಇದನ್ನ ಅಳವಡಿಸ್ಕೊಂಡಿದ್ದೀರೋ? ದ ಡೇ ಇಸ್ ನಾಟ್ ಫಾರ್ ಸ್ವಾಮೀಜಿ ಅವರೇ, ನಿಮ್ಮ ಪಾದವನ್ನು ಮುಟ್ಟಿ ಹೇಳ್ತೀನಿ, ದ ಡೇ ಇಸ್ ನಾಟ್ ಫಾರ್. ಒಬ್ಬ ಸಾಮಾನ್ಯ ಮನುಷ್ಯ CM ಆಗ್ತಾನೆ, ಈ ದರಿದ್ರ ವ್ಯವಸ್ಥೆಯನ್ನ ಕ್ಲೀನ್ ಮಾಡ್ತಾನೆ. ಓಕೆ, ಅಂಡ್ ಅವನು ಬಂದು ಸ್ವಾಮೀಜಿಯವರ ಮಠದಲ್ಲಿ ಸ್ವಾಮೀಜಿಯವರ ಆಶೀರ್ವಾದವನ್ನು ತಗೊಂತಾನೆ. ದ ಡೇ ಇಸ್ ನಾಟ್ ಫಾರ್. ತಾವು IIT ನಲ್ಲಿ ಓದೋರು, ಒಂದು ದೊಡ್ಡದ ಮಠದ ಮಠಾಧೀಶರು, ರಾಜಕೀಯ ಮಾಡಬೇಕು ಅಂತಂದ್ರೆ ಆ ಪೀಠವನ್ನ ತ್ಯಾಗ ಮಾಡ್ಬಿಡಿ ಸ್ವಾಮೀಜಿ. ನಾನ್ ಬೇಕಾದ್ರೆ ನಿಮ್ ಸಪೋರ್ಟ್ ನಿಂತ್ಕೊಂತೀನಿ. ನಾವೆಲ್ಲ ಸಣ್ಣ ಮನುಷ್ಯರು ಆದ್ರೂ ನಿಂತ್ಕೊಂತೀನಿ. ಹಾಗಾಗಿ ನಾನು ನಿರ್ಮಲಾನಂದ ಸ್ವಾಮೀಜಿ ಅವರ ಫೇಸ್ಬುಕ್ ಅಲ್ಲಿ ನೋಡೋದಂದ್ರೆ ಅಲ್ಲೆಲ್ಲ ಪ್ರಧಾನಿ ಮೋದಿ ಫೋಟೋ ಹಾಕಿರ್ತಾರೆ, ಬಿಜೆಪಿ ಅವ್ರದ್ದು ಜಾಸ್ತಿ ಇರ್ತದೆ. ಅಲ್ಲಿ ಬಿಜೆಪಿ ಅವ್ರ ಫೋಟೋ, ಇಲ್ಲಿ CM ಆಗಕ್ಕೆ DK ಶಿವಕುಮಾರ್. ಏನ್ ನನ್ಗಂತೂ ಅರ್ಥ ಆಗಲ್ಲ. ಒಂದ್ ಕಡೆ ಏನೋ ಕುಮಾರಸ್ವಾಮಿ, ಒಂದ್ ಕಡೆ ಅಶೋಕ್. ನಾವೀಗ ಮಠಾಧೀಶ ಹೇಳ್ಬೇಕು, ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರ ಅಂತ. ಯಾಕಂದ್ರೆ ಸಮುದಾಯದವರಾಗಿ ನಾವು ಕೂಡ ತಿಳ್ಕೊಳ್ಬೇಕಾಗಿದೆ. ನಾವು ಮುಂದೆ ನಮ್ಮ ಸ್ವಾಮೀಜಿ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೋ ಅದೇ ಪಕ್ಷಕ್ಕೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ನೀವು ನೀವು DK ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ ಒಪ್ಕೊಬೇಕಾಗುತ್ತೆ. ಹಂಗಾರೆ ಸ್ವಾಮೀಜಿ ಅವರು ಬಿಜೆಪಿನ ವಿರೋಧ ಮಾಡ್ಬೇಕಾಗತ್ತೆ. ಏನ್ಯಾವ ಸ್ನೇಹಿತರೆ, ಎಲ್ಲ ವಿಚಾರಗಳನ್ನ ತಿಳಿಸ